ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗುರುಜಿ ಮಹೇಶ್ ಭಟ್. 2026ನೇ ಇಸವಿಯ ಯುಗಾದಿ ಹಬ್ಬದ ಪ್ರಯುಕ್ತ 12 ರಾಶಿಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳಿ. ಅದರಲ್ಲಿ ಇವತ್ತು ಧನುಸ್ಸು ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೇನೆ. ಧನುಸ್ಸು ರಾಶಿಯಲ್ಲಿ ಈ ವರ್ಷ ಮಾಧ್ಯಮದವರಿಗೆ ಉತ್ತಮ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು, ಉತ್ತಮ ಫಲ ಅಂತಲೇ ಹೇಳ್ಬೋದು. ನಿಮ್ಮ ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಹಾಗೇನೆ ಸಹೋದ್ಯೋಗಿ ಮಿತ್ರ ವೃಂದದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಆಗುವಂಥ ಸಂದರ್ಭಗಳು ಜಾಸ್ತಿ ಇದೆ. ಆರ್ಥಿಕವಾಗಿ ಮೊದಲಾರ್ಧದಲ್ಲಿ ಅಂದರೆ 6 ತಿಂಗಳು ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ನಿಮಗೆ ಪ್ರೇಮ ಸಂಬಂಧಗಳಲ್ಲಿ ನಕಾರಾತ್ಮಕ ಪ್ರಭಾವ ಜಾಸ್ತಿ ಇರುತ್ತೆ. ನಂತರ ವರ್ಷದ ದ್ವಿತೀಯಾರ್ಧದಲ್ಲಿ 6 ತಿಂಗಳ ನಂತರ ಮಕ್ಕಳಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಧನಸ್ಸು ರಾಶಿಯವರು ಈ ವರ್ಷದಲ್ಲಿ ಹೊಸ ಅವಕಾಶಗಳ ಕಡೆಗೆ ಸಾಗುತ್ತಾರೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸಂಬಂಧಿಕರು, ಸ್ನೇಹಿತರ ಬೆಂಬಲ ಎಲ್ಲ ರೀತಿಯಿಂದ ಉತ್ತಮವಾಗಿರುತ್ತದೆ. ಅವರ ಬೆಂಬಲವನ್ನು ಪಡೆದುಕೊಳ್ಳಿ. ಹಾಗೆಯೇ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಾಗಲು ಕುಟುಂಬದ ಬೆಂಬಲ ಸಿಗುತ್ತೆ. ಅವರ ಬೆಂಬಲವನ್ನು ಕೂಡ ಪಡೆದುಕೊಳ್ಳಿ. ಸಾಮಾಜಿಕ ಪ್ರತಿಷ್ಠೆ ಇರುವುದ ಕಾರಣ ಅನಾರೋಗ್ಯ ಕಾಡುವಂಥ ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವಕಾಶಗಳು ದೊರೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದೇ ರೀತಿಯಲ್ಲಿ ಮುಂದಿನ ರಾಶಿಯಾದಂಥ ಮಕರ ರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಮ್ಮ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.